ಆ ದಿನ ರಾತ್ರಿ ಯಾರ ಹೊಟ್ಟೆಗೂ ಸಹ ಊಟ ಬಿದ್ದಿರಲಿಲ್ಲ. ಮಗನಿಗಾಗಿ ಹಸಿದುಕೊಂಡು ನೀಲಾಂಬರಿ ಅವರು ಕಾಯುತ್ತಿದ್ದರೆ, ಮಗಳಿಗೆ ಸ್ವಲ್ಪ ಮೈ ಬೆಚ್ಚಗಿದ್ದಕ್ಕೆ ಮಗಳ ಹೊಟ್ಟೆ ತುಂಬಿಸುತ್ತಾ ಅವಳನ್ನು ಎದೆ ಮೇಲೆ ಹಾಕಿಕೊಂಡು ಸಮಯ ಕಳೆಯುವ ಸ್ವರಗೆ ಹೊಟ್ಟೆಯ ಚಿಂತೆ ಇದ್ದಂತಿರಲಿಲ್ಲ. ಜಯಮ್ಮ ಅವರು 8 ಗಂಟೆ ಅಷ್ಟೊತ್ತಿಗೆ ಊಟ ತಂದು ಕೊಟ್ಟು ಹೋಗಿದ್ದರು. ಆದರೆ ಅದರ ಕಡೆಗೆ ಗಮನ ಕೊಡದವಳು ಮಗಳನ್ನು ನೋಡಿಕೊಳ್ಳುತ್ತಾ ನಿದ್ದೆ ಹೋಗಿದ್ದಳು. ಎಲ್ಲರದು ಒಂದೊಂದು ಚಿಂತೆ. ಮಗ ಬಾರದೆ ಕಂಗಾಲಾಗಿದ್ದ ನೀಲಾಂಬರಿಯವರು ಅವನಿಗೆ ಕಾಲ್ ಮಾಡಿ ಸೋತು ಹೋಗಿದ್ದರು. ತಕ್ಷಣ ವಾಸುಗೆ ಕಾಲ್ ಮಾಡಿ ಮನೆಗೆ ಬರಲು ಹೇಳಿದರೆ, ಆಗ ತಾನೇ ಆಫೀಸ್ ಕೆಲಸ ಮುಗಿಸಿ ಅಪಾರ್ಟ್ಮೆಂಟ್ ಹತ್ರ ಹೊರಟಿದ್ದ ವಾಸುಕಿ ನೀಲಾಂಬರಿ ಅವರ ಕಾಲ್ ಬಂದಾಗ ಮಾತಾಡಿ ಬಂಗಲೆ ಕಡೆ ಬರುವನು. ಆಂಟಿ, ಇದೇನು ಮೊದಲ ಬಾರಿ ಅಲ್ವಲ್ಲ, ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? 12 ಗಂಟೆ ಅಷ್ಟೊತ್ತಿಗೆ ಬರ್ತಾನೆ, ಚಿಂತೆ ಮಾಡಬೇಡಿ. ನೀವಿನ್ನೂ ಊಟ ಮಾಡಿಲ್ಲ ಅನಿಸುತ್ತೆ, ಟ್ಯಾಬ್ಲೆಟ್ಸ್ ತಗೋಬೇಕು. ನೀವು ಈ ವಿಷಯ ಅಗಸ್ತ್ಯನಿಗೆ ಗೊತ್ತಾದರೆ ಕೋಪಗೊಳ್ತಾನೆ ಅಂತ ಗೊತ್ತು ಅಲ್ವಾ ಮಿಸ್ ಪೂಜಾ? ನಿಮ್ಮ ಕೆಲಸ ಏನು ಅದನ್ನು ಮಾಡಿ ಮುಗಿಸಿ ಎಂದು ತಿಳಿಸಿದಾಗ ಸರಿ ಎಂದು ತಲೆ ಆಡಿಸುವ ಪೂಜಾ ನೀಲಾಂಬರಿ ಅವರು ಕೂತಿದ್ದ ವೀಲ್ಚೇರ್ ತಳ್ಳಿಕೊಂಡು ಡೈನಿಂಗ್ ಹಾಲ್ಗೆ ಬರುವಳು. ನಿಂಗೆ ನನ್ನ ಮನದ ಭಾವನೆ ಅರ್ಥ ಆಗೋಲ್ಲ ವಾಸು. ಈಗ ಅವನು ಒಬ್ಬನೇ ಇಲ್ಲ, ಅವನನ್ನು ನಂಬಿಕೊಂಡಿರುವ 2 ಜೀವ ಇದೆ. ನಾನು ಇವತ್ತೋ ನಾಳೆನೋ ಹೊರಟು ಹೋಗುವವಳು. ಆದರೆ ಅವನ ಜೊತೆ ಜೀವನ ಪೂರ್ತಿ ಇರಬೇಕಾದ ಸ್ವರ ಮತ್ತು ಮಗುಗೆ ಏನು ಗತಿ? ಅವರಿಬ್ಬರು ಇವನನ್ನೇ ನಂಬಿಕೊಂಡಿರುವವರು. ಇದೆಲ್ಲ ಇನ್ಮುಂದೆ ಕಡಿಮೆ ಮಾಡು ಅಂತ ಹೇಳಬೇಕು ನಾನು. ಆ ಹೆಣ್ಣಿಗೆ ಈ ವಿಷಯ ಗೊತ್ತೋ ಗೊತ್ತಿಲ್ವೋ, ತಿಳಿದರೆ ಇವನ ರಾಕ್ಷಸ ರೂಪ ನೋಡಿ ಬೆಚ್ಚಿ ಬೀಳ್ತಾಳೆ ಅಷ್ಟೇ ಎಂದು ಗೊನಗಿಕೊಳ್ಳುವರು. ತಲೆ ಕೆಡಿಸ್ಕೊಳ್ಬೇಡಿ ನೀವು. ನಿಮ್ಮ ಪ್ರಚಂಡ ಮಗನ ಎಲ್ಲ ರೂಪವನ್ನು ನೋಡಾಗಿದೆ ಆ ಹುಡುಗಿ ಎಂದು ಹೇಳುತ್ತಾ ಡೆವಿಲ್ ಟೀಮ್ಗೆ ಕಾಲ್ ಮಾಡಿದಾಗ ಈಗ ತಾನೇ ಅಗಸ್ತ್ಯ ಹೊರಟ ಎನ್ನುವ ಸುದ್ದಿ ತಲುಪಿಸಿದರು. ಅಷ್ಟೊಂದು ಕ್ಲೋಸ್ ಇದ್ರ ಅವಳಿಗೆ ಹೇಗೆ ಗೊತ್ತು ಅಗಸ್ತ್ಯನ ಬಗ್ಗೆ? ಅವನು ಇಷ್ಟಪಟ್ಟಿದ್ದು ಸಪ್ತಳನಲ್ವಾ? ಮತ್ತು ಅವಳಿಗೆ ಹೇಗೆ ಇದೆಲ್ಲ ತಿಳಿದಿದೆ ಎಂದು ನೀಲಾಂಬರಿ ಅವರು ಗೊಂದಲದಲ್ಲಿ ಕೇಳಿದರು. ಈ ಹುಡುಗಿ ಆ ಸಪ್ತಳ ಬೆಸ್ಟ್ ಫ್ರೆಂಡ್. ಸಪ್ತ ನೋಡಿದ್ದಕ್ಕಿಂತ ಹೆಚ್ಚಾಗಿ ಅಗಸ್ತ್ಯನ ಎಲ್ಲ ರೌದ್ರ ರೂಪವನ್ನು ಈ ಹುಡುಗಿಯ ನೋಡಿರುವುದು, ಹಾಗೆ ಇವನು ಇಂದು ಮಾನಸಿಕವಾಗಿ ನೋವು ಅನುಭವಿಸುತ್ತಿರುವುದಕ್ಕೆ ಆ ಹುಡುಗಿಯೇ ಕಾರಣ ಎಂದು ಹೇಳಿದರೆ ಅವನ ಕಡೆ ದಿಟ್ಟಿಸಿ ನೋಡುವ ನೀಲಾಂಬರಿ ಅವರಿಗೆ ಅದರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವೇನೂ ಮೂಡಲಿಲ್ಲ. ನನಗೆ ನಂಬಿಕೆ ಇಲ್ಲ. ಆ ಹುಡುಗಿಯ ಮುಖ ನೋಡಿದರೆ ಹೇಳ್ತೀನಿ ನಾನು ಅವಳು ಹೇಗೆ ಏನು ಅಂತ. ಒಬ್ಬರಿಗೆ ನೋವು ಕೊಡಬೇಕೆನ್ನುವ ಮನಸ್ಥಿತಿಯಲ್ಲಿಲ್ಲ. ಎಲ್ಲೋ ಏನೋ ಎಡ್ವರ್ಟ್ ಆಗಿದೆ. ಸರಿಯಾಗಿ ನೀವು ಕಂಡುಹಿಡಿದರೆ ಸತ್ಯ ಹೊರಬರುತ್ತೆ. ಅದು ಬಿಟ್ಟು ಆ ಅಸಹಾಯಕ ಹೆಣ್ಣಿನ ಮೇಲೆ ನಿಮ್ಮ ದರ್ಪ ಸರಿಯಲ್ಲ. ದೇಶದ ನಂಬರ್ 1 ಬಿಸ್ನೆಸ್ ಮ್ಯಾನ್ ಜೊತೆಗೆ ಎಲ್ಲ ಪವರ್ ಇರುವ ಅಗಸ್ತ್ಯ ಎಲ್ಲಿ ಸೋಲುತ್ತಿದ್ದಾನೆ ಅನ್ನುವುದನ್ನು ತಿಳಿಸಿ ಹೇಳು. ಮಾನಸಿಕ ಹಿಂಸೆ, ಅವಮಾನ, ವಾಟ್ ಎವರ್ ಮೊದಲು ಎಲ್ಲಿಂದ ಪ್ರಾರಂಭವಾಗಿದೆ ಅದನ್ನು ತಿಳಿದು ಸರಿಯಾದ ಹುಡುಕಾಟ ಮಾಡಿ ದೇಶದ ನಂಬರ್ 1 ಏಜೆನ್ಸಿ ಟೀಮ್ ನನ್ನ ಮಗನದು. ಆದರೆ ಮೊದಲ ಬಾರಿಗೆ ಈ ವಿಷಯದಲ್ಲಿ ಎಡುತ್ತಿದ್ದೀರಾ, ಅಥವಾ ನಿಮಗಿಂತ ಹೆಚ್ಚು ಆ ಶತ್ರುವಿನ ಬುದ್ಧಿ ಮೇಲಿದೆಯೋ ಗೊತ್ತಿಲ್ಲ. ಮೊದಲು ಅದರ ಕಡೆ ಗಮನ ಕೊಡಿ ಎಂದು ತಿಳಿಸಿದವರು ಮನೆಯೊಳಗೆ ಬರುವ ಅಗಸ್ತ್ಯನನ್ನು ನೋಡಿ ಮುಖ ಊದಿಸಿದರು. ಬಂದ ನೋಡು ನರ ರಾಕ್ಷಸ. ಯಾರಾದರೂ ಮನೆ ಕೆಲಸದವರು ನೋಡುವ ಮೊದಲು ನಿನ್ನ ರೂಮ್ಗೆ ಹೋಗಿ ಅಚ್ಚುಕಟ್ಟಾಗಿ ಸ್ನಾನ ಮುಗಿಸಿ ಬಾ. ಇನ್ನು ಮಹಾಕಾಳಿಗೆ ತುಪ್ಪದ ದೀಪ ನೀನೇ ಹಚ್ಚಬೇಕು. ನಾನು ಹೇಳಿದ್ದು ಸರಿಯಾಗಿ ಕೇಳಿಸಿದಲ್ವಾ? ದುಷ್ಟನನ್ನು ನಾಶ ಮಾಡಿ ಬಂದಿದ್ಯಾ, ಅದಕ್ಕೆ ಪ್ರತಿಯಾಗಿ ಮಹಾಕಾಳಿಗೆ ತುಪ್ಪದ ದೀಪ ಹಚ್ಚಿ ಮಂಡಿಯೂರಿ ಕುಳಿತು ದೇವಿಯನ್ನು ಪ್ರಾರ್ಥಿಸು ಎಂದು ಮಗನ ಕಡೆ ಎಚ್ಚರಿಕೆ ನೀಡುವಂತೆ ಹೇಳಿದರೆ, ತಲೆ ಆಡಿಸುವ ಅಗಸ್ತ್ಯ ತನ್ನ ಕೋಣೆಗೆ ಹೋದವನು ಶವರಡಿಯಲ್ಲಿ ನಿಂತಿದ್ದ. ಅವನ ಮುಖ ಮತ್ತು ಕೈಗಳಿಂದ ಜಾರಿದ ರಕ್ತದ ಹನಿಗಳು ಅವನನ್ನು ಪರಿಶುದ್ಧ ಮಾಡಿತು. ಜಯಮ್ಮ, ಮಗು ಹೇಗಿದೆ? ಬೆಳಿಗ್ಗೆಯಿಂದ ನೋಡೇ ಇಲ್ಲ. ಮೈ ಬೆಚ್ಚಗಿದೆ ಎನ್ನುವ ಕಾರಣಕ್ಕೆ ನಿಮಗೆ ಕೆಳಗೆ ಕರೆದುಕೊಂಡು ಬನ್ನಿ ಅಂತ ಹೇಳಲಿಲ್ಲ. ಈಗ ಆರಾಮ ಎಂದು ಕೇಳುವರು. ಈಗ ಪರವಾಗಿಲ್ಲ ಮೇಡಮ್, ಶೀತ ಕಮ್ಮಿ ಆಗಿದೆ. ಬೆಳಿಗ್ಗೆ ಡಾಕ್ಟರ್ ಬಂದಿದ್ರಲ್ವಾ, ಟಾನಿಕ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಅಮ್ಮನ ಎದೆಗೂಡಲಿ ಬೆಚ್ಚಗೆ ಮಲಗಿದೆ ಮಗು ಎಂದು ತಿಳಿಸಿದರು. ಹೌದಾ? ಮತ್ತೊಂದು 2 ದಿನ ಮೇಲೇ ಇರಲಿ. ಆಟ ಆಡಲು ಆಯಾಸ ಆಗ್ಬೋದು. ಹಾಗೆ ಈ ಹುಡುಗಿ ಊಟ ಮುಗಿಸಿದ್ಲಾ ಎಂದು ಕೇಳುವರು. ಇಲ್ಲ ಮೇಡಮ್, ತುಂಬ ಬಲವಂತ ಮಾಡಿದೆ. ಮಗುವನ್ನು ಸ್ವಲ್ಪ ಕೂಡ ಕೆಳಗೆ ಹಾಸಿಗೆ ಮೇಲೆ ಮಲಗಿಸದೆ ಮಡಿಲಲ್ಲಿ ಹಾಕಿಕೊಂಡು ಕೂತಿದ್ದಾರೆ. ಕಾರಣ ಕೇಳಿದರೆ ಮಗುಗೆ ಸ್ವಲ್ಪ ಮೈ ಬೆಚ್ಚಗಿದ್ದಾಗ
ಶೀತವಾಗಿದ್ದಾಗ ಮಗು ಮಡಿಲಿನಲ್ಲಿಯೇ ಇರಬೇಕಂತೆ. ಹಾಸಿಗೆ ಮೇಲೆ ಮಲಗಿಸಿದರೆ ಅಥವಾ ತೊಟ್ಟಿಲಲ್ಲಿ ಮಲಗಿಸಿದರೆ ಜೋರಾಗಿ ಅಳ್ತಾಳಂತೆ. ಅದಕ್ಕೆ ಮಗುವನ್ನು ನೋಡಿಕೊಳ್ಳುತ್ತಾ ಅವರ ಕಡೆ ಗಮನಕ್ಕೆ ಕೊಟ್ಟಿಲ್ಲ ಎಂದು ತಿಳಿಸುವರು. ಹೌದಾ ಪಾಪ, ಅವಳ ಕಡೆ ಸ್ವಲ್ಪ ಗಮನ ಕೊಡಿ ಪೂಜಾ. ಅವಳಿಗೆ ಲೈಟಾಗಿ ತಿನ್ನುವಂಥದ್ದು ಇದ್ದರೆ ಮಾಡಿಕೊಂಡು ಹೋಗಿ ಕೊಡು. ಹಸಿವಿನಿಂದ ಮಲಗುವುದು ಬೇಡ ಎಂದು ನೀಲಾಂಬರಿ ಅವರು ಆಜ್ಞೆ ಮಾಡಿದಾಗ ತಲೆ ಆಡಿಸುವ ಪೂಜಾ ಅಡುಗೆ ಮನೆಗೆ ಹೋಗಿ ಗಂಜಿ ಮಾಡಿಕೊಂಡು ಸ್ವರ ರೂಮಿಗೆ ಹೋಗಿದ್ದಳು. ಮೇಡಮ್ ಮೇಡಮ್ ಎಂದು ಮಲಗಿದ್ದ ಸ್ವರಳನ್ನು ಕರೆದಾಗ ಬೆಚ್ಚಿ ಎಚ್ಚರಗೊಂಡ ಸ್ವರ ಪೂಜಾಳನ್ನು ನೋಡಿ ಆಶ್ಚರ್ಯಗೊಂಡಳು. ಊಟ ಮಾಡಿಲ್ಲ ನೀವು ಅಂತ ಗಂಜಿ ಕಾಯಿಸಿಕೊಂಡು ಬಂದಿದ್ದೀನಿ, ಸ್ವಲ್ಪವಾದರೂ ತಿನ್ನಿ, ಮಗುನ ನಾನು ಮಡಿಲಲ್ಲಿ ಮಲಗಿಸಿಕೊಳ್ಳುವೆ ಎಂದು ಹೇಳಿದಾಗ ಬೇಡವೆನ್ನುವಳು. ನಂತರ ಪೂಜಾಳ ಬಲವಂತ ಹೆಚ್ಚಿದಾಗ ಮೆಲ್ಲಗೆ ಮಗುವನ್ನು ಪೂಜಾಳ ಮಡಿಲಿಗೆ ಹಾಕಿ ಗಂಜಿ ಕುಡಿಯುವಳು. ತಗೊಳ್ಳಿ ಬಿಸಿ ನೀರು, ನಿಮಗೂ ಕೂಡ ಮೈ ಬೆಚ್ಚಗಿದೆ ಎಂದು ಅವಳ ಹಣೆ ಹಾಗೂ ಕೊರಳು ಮುಟ್ಟಿದ ಪೂಜಾ ಕೊರಳಲ್ಲಿ ಬರೆ ಬಂದಂತೆ ಇದ್ದುದನ್ನು ಗಮನಿಸಿ ಅರ್ಥ ಮಾಡಿಕೊಂಡವಳು ಮಗುವನ್ನು ಸ್ವರಳ ಮಡಿಲಿಗೆ ಹಾಕಿ ಹೊರ ಹೋಗಿ ಸ್ವಲ್ಪ ಹೊತ್ತಿನಲ್ಲಿ ಹಿಂತಿರುಗಿ ಬಂದವಳು. ಸ್ವರ ಪರ್ಮಿಷನ್ ಕೇಳದೆ ಅವಳ ಕೊರಳ ಮೇಲೆಲ್ಲ ಔಷಧಿ ಹಾಕಿದರೆ ಸ್ವರಳ ಕಣ್ಣಿನಿಂದ ಹನಿಯೊಂದು ಜಾರಿ ಬಿದ್ದಿತ್ತು. ನೀವೇನು ತಪ್ಪು ಮಾಡಿದ್ದೀರಾ ಎಂದು ಗೊತ್ತಿಲ್ಲ, ಆದರೆ ಅಗಸ್ತ್ಯ ಸರ್ ತುಂಬ ಕೋಪಿಸ್ಟರು. ಅವರೆದುರಿಗೆ ಹೋಗಬೇಡಿ, ಲೈಟ್ ಆಫ್ ಮಾಡ್ತೀನಿ, ಮಗುವಿನ ಜೊತೆಗೆ ಒಳ್ಳೆಯ ನಿದ್ದೆ ಮಾಡಿ, ಹಾಗೆ ಬೆಳಿಗ್ಗೆ ನಾನು ಇಂಜೆಕ್ಷನ್ ಹಾಕುವೆ, ನಿಮಗೆ ಜ್ವರ ಬಂದರೆ ಕಷ್ಟ ಎಂದು ತಿಳಿಸಿ ಅವಳು ತಿಂದಿದ್ದ ಗಂಜಿ ಬಟ್ಟಲು ಹಾಗೂ ಊಟದ ತಟ್ಟೆ ಹಿಡಿದು ಹೋಗಿದ್ದರೆ ಸಂಜನಳ ಪ್ರತಿರೂಪದಂತೆ ಕಂಡ ಪೂಜಾಳನ್ನು ನೋಡಿ ಹತ್ತು ಬಿಟ್ಟಳು. ಎಲ್ಲೇ ಹೋದರೂ ನನಗಾಗಿ ಅಂತ ಇಂಥ ಹೆಣ್ಣು ಮಕ್ಕಳನ್ನು ಸೃಷ್ಟಿಸುತ್ತೀಯಲ್ವಾ ದೇವರೇ ಎಂದು ಅಂದುಕೊಂಡವಳು ಮಗುವಿನ ಕಡೆ ನೋಡುತ್ತಾ ಮಗುವನ್ನು ಹಾಸಿಗೆ ಮೇಲೆ ಮಲಗಿಸಿ ಲೈಟ್ ಆಫ್ ಮಾಡಿ ಮಲಗುವಳು. ಎಷ್ಟು ಬಾರಿ ಹೇಳಿದ್ರು ನನ್ನ ಮಾತು ಕೇಳೋಲ್ಲಲ್ವಾ ನೀವು, ಸರಿಯಾದ ಸಮಯಕ್ಕೆ ಊಟ ಟ್ಯಾಬ್ಲೆಟ್ಸ್ ಏನನ್ನು ಮಾಡೋಲ್ಲ, ಹಿಡಿದ ಹಠ ನಿಮ್ಮದು ಎಂದು ಹೇಳುತ್ತಾ ಬರುವ ಅಗಸ್ತ್ಯ ತಾಯಿ ಹೇಳಿದಂತೆ ದೇವರ ಕೋಣೆಯ ಒಳಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಮಹಾಕಾಳಿಗೆ ಮಹಾಮಂಗಳಾರತಿ ಮಾಡಿ ಹೊರಬಂದಿದ್ದ. ಅದಕ್ಕೆ ಹೇಳೋದು, ನೀನು ಬೇಗ ಮನೆಗೆ ಸೇರಿದರೆ ನನಗೆ ಚಿಂತೆ ಇರೋಲ್ಲ ಅಂತ. ಇರೋದೇ ಒಬ್ಬ ಮಗ, ನಿನಗಾಗಿ ಕಾಯದೆ ಇನ್ಯಾರಿಗಾಗಿ ಕಾಯಲಿ, ಬಾ ಕೂತ್ಕೋ, ಇವತ್ತು ನಿನಗಾಗಿ ಅಂತ ಚಿಕನ್ ಮಾಡಿಸಿದ್ದೇನೆ ಎಂದು ಹೇಳಿದರು. ಮುಗುಳ್ನಾಗೆ ನಕ್ಕ ಅವನು ತಾಯಿಯನ್ನು ತಬ್ಬಿ ಅವರ ಹಣೆಗೆ ಮುತ್ತಿಟ್ಟನು. ತಾನು ಊಟ ಮಾಡೋ ಮೊದಲೇ ತಾಯಿಗೆ ತಾನೇ ಕೈತುತ್ತು ಮಾಡಿ ಊಟ ಮಾಡಿಸುವನು. ಅವನ ಈ ರೀತಿ ನೋಡಿದರೆ ನೀಲಾಂಬರಿ ಅವರಿಗೆ ನೆನಪಾಗಿತ್ತು ಅವರ ತಂದೆ. ಎಲ್ಲವೂ ನಿಮ್ಮ ಹಾಗೆ ಅಪ್ಪಾಜಿ, ನೀವು ಹೇಗೆ ನಾನು ಊಟ ಮಾಡದೇ ಇದ್ದಾಗ ಬಂದು ಕೈತುತ್ತು ನೀಡಿ ತಿನ್ನಿಸ್ತಿದ್ದೀರಾ, ಅದೇ ರೀತಿ ನಿಮ್ಮ ಮೊಮ್ಮಗ ಕೋಪ ಹಠ ಎಲ್ಲದರಲ್ಲೂ ನಿಮ್ಮನ್ನೇ ಮೀರಿಸಿದಾನೆ ಎಂದು ಹೇಳಿಕೊಂಡವರು ಮಗನ ತಲೆ ಸವರಿದರು. ನಂತರ ಮಗನಿಗೆ ತಾವು ತಿನ್ನಿಸಿದರೆ ಅಮ್ಮನ ಕೈತುತ್ತು ತಿಂದವನು ಅವರಿಗೆ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳುವಂತೆ ತಿಳಿಸಿ ವಾಸುಕಿ ಜೊತೆ ಗಾರ್ಡನ್ನಲ್ಲಿ ವಾಕ್ ಮಾಡಲು ಹೋಗುವನು. ಅಂತೂ ಒಂದು ಸಂಹಾರ ಮಾಡಿ ಬಂದೆ ಅನ್ನು, ನಾನು ನಿನ್ನ ಜೊತೆ ಬರಬೇಕು ಅಂತಿದ್ದೆ, ಆದರೆ ನೀನೇ ಆಫೀಸ್ ಜವಾಬ್ದಾರಿ ನನಗೆ ವಹಿಸಿದೆಯಲ್ಲ, ಆದರೂ ನೀನು ಸಂಹಾರ ಮಾಡುವುದನ್ನು ನೋಡಿ ತುಂಬ ದಿನ ಆಗಿದೆ ಎಂದು ಅಗಸ್ತ್ಯನ ಕೈಗೆ ಸಿಗರೇಟ್ ಕೊಡುತ್ತಾ ವಾಸು ಹೇಳಿದರೆ ವ್ಯಂಗ್ಯ ನಗು ನಗು ಅಗಸ್ತ್ಯ ತಾನಿಂದು ಸಂಹಾರ ಮಾಡಿದ್ದನ್ನು ನೆನೆದು ತೃಪ್ತಿಯಾಗಿ ಹೊಗೆ ಬಿಡುವನು. ಇಂಥ ನನ್ನ ಮಕ್ಕಳನ್ನು ಕಾನೂನು ಊಟ ತಿಂಡಿ ಉಪಚಾರ ಮಾಡಿ ವರ್ಷಗಟ್ಟಲೆ ಸಾಕ್ತಾರೆ, ಶ್ರೀಮಂತನಾದರೆ ಕೇಸನ್ನು ಮುಚ್ಚಿಬಿಡ್ತಾರೆ. ಆದರೆ ಈ ಅಗಸ್ತ್ಯನ ಸಾಮ್ರಾಜ್ಯದಲ್ಲಿ ಅವರು 30 ದಿನಕ್ಕಿಂತ ಹೆಚ್ಚು ಬದುಕಲ್ಲ, ಚಿತ್ರಹಿಂಸೆ ಅನುಭವಿಸಿ ನರಳಿ ನರಳಿ ಸಾಯ್ತಾರೆ. ಅವರನ್ನು ಸಂಹಾರ ಮಾಡಿದರೆ ನನಗೆ ತೃಪ್ತಿ ಸಿಗ್ತದೆ ಎಂದು ರೋಷದಲ್ಲಿ ಹೇಳುವನು. ಸರಿ ಸರಿ ಆಯಿತು, ತುಂಬ ದಿನ ಆಗಿತ್ತು. ಅಂಡರ್ವರ್ಲ್ಡ್ ಅಡ್ಡಕ್ಕೆ ಹೋಗಿ ನಾಳೆ ಸಂಜೆ ಮೀಟಿಂಗ್ ಇಡಲು ತುಂಬ ಜನ ಕೇಳಿಕೊಂಡಿದ್ದಾರೆ. ಹಾಗೆಯೇ ಫಾರಿನಿಂದ ಇಲ್ಲಿಗೆ ಇನ್ವೆಸ್ಟ್ ಮಾಡಲು ಹಲವಾರು ಮಾಫಿಯಾ ಕಿಂಗ್ಸ್ ನಿನ್ನ ಅಪ್ಪಣೆ ಪಡೆಯಲು ಕಾಯ್ತಿದ್ದಾರೆ. ಏನು ಹೇಳ್ತೀಯಾ ಅವರಿಗೆಲ್ಲ ಎಂದು ಕೇಳಿದರೆ ಮತ್ತೊಂದು ಸಿಗರೇಟ್ ಹಚ್ಚಿ ಸೇವನೆ ಮಾಡುವ ಅಗಸ್ತ್ಯ ವ್ಯಂಗ್ಯ ನಗು ನಗುವನು. ಅವ್ರು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಬೇಡ, ಮೊದಲು ಇರುವವರಿಗೆ ಮಾತ್ರ ಮೀಟಿಂಗ್ ಇಡು, ಎಲ್ಲರೂ ನನ್ನ ಅಂಡರ್ನಲ್ಲೇ ಇರಬೇಕು. ಬ್ಯಾಂಗ್ಳೂರಿನ ಅವರಪ್ಪಂದ ಬೇಕೆಂದರೆ ಇಲ್ಲಿಗೆ ಬರಲು, ಇಲ್ಲ ಅಂತ ಹೇಳು ಎಂದು ತಿಳಿಸಿದವನು ಗುಡ್ ನೈಟ್ ಹೇಳಿ ತನ್ನ ರೂಮಿನತ್ತ ಲಿಫ್ಟ್ ಮೂಲಕ ಹೋದರೆ ತಲೆ ಹಾಡಿಸುವ ವಾಸುಕಿ ಅಪಾರ್ಟ್ಮೆಂಟ್ನತ್ತ ಹೋಗುವನು. ಮರುದಿನ ಎಂದಿನಂತೆ ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆಲ್ಲ ಅಗಸ್ತ್ಯ ಆಫೀಸ್ಗೆ ಹೋಗಿದ್ದ ನೀಲಾಂಬರಿಯವರು
ತಿಂಡಿ ಮುಗಿಸಿ ಟ್ಯಾಬ್ಲೆಟ್ಸ್ ತೆಗೆದುಕೊಂಡಿದ್ದರು. ಗಾರ್ಡನ್ನಲ್ಲಿ ಪೂಜಾಳೊಟ್ಟಿಗೆ ಮಾತನಾಡುತ್ತಾ ಕೂತಿದ್ದರು. ಇನ್ನು ಮಗುವಿಗೆ ಶೀತ ವಾಸಿಯಾಗಿದ್ದಕ್ಕೆ ಖುಷಿಗೊಂಡಿದ್ದ ಸ್ವರ ರೂಮಿನಲ್ಲಿಯೇ ಮಗಳನ್ನೊಂದಿಗೆ ಆಟವಾಡುತ್ತಿದ್ದಳು. ನೋಡಿ ಸಮಾಧಾನದಿಂದ ಮಾತಾಡಿ ಬನ್ನಿ, ಹೆಚ್ಚು ಕಮ್ಮಿ ಮಾತನಾಡಲು ಹೋಗಬೇಡಿ. ಅವನ ಕೋಪ ಹೇಗೆ ಎಂದು ಗೊತ್ತಲ್ವಾ? ನಿಮಗೆ ತಾಳ್ಮೆಯಿಂದ ಇರಿ. ನೀಲಮೆಲ್ಲವನ್ನು ನೀನೇ ಸಂಭಾಳಿಸಬೇಕು. ಅವನಿಗೂ ಕೋಪ ಹೆಚ್ಚು, ಅವಳಿಗೂ ಕೂಡ, ಜೊತೆಗೆ ನಿಮ್ಮ ಅಪ್ಪನಿಗೂ ಸಹ. ಎಲ್ಲರೂ ಕೋಪಿಷ್ಟರೇ. ಕೂತು ಮಾತನಾಡಿ ಬಗೆಹರಿಸಿಕೊಂಡು ಬನ್ನಿ. ಆ ಹುಡುಗಿ ಇಲ್ಲಿಗೆ ಬರುತ್ತೇನೆಂದರೆ ಕರೆದುಕೊಂಡು ಬನ್ನಿ. ಹೇಗಿದ್ದರೂ ನಮ್ಮ ವಂಶಕ್ಕೆ ಸೇರಿದವರಲ್ವಾ, ನಮ್ಮ ಮನೆಯಲ್ಲೇ ಇರಬಹುದು ಎಂದು ಪದ್ಮಾವತಿ ಅಜ್ಜಿ ಆರತಿ ತಟ್ಟೆ ಹಿಡಿದುಕೊಂಡು ಬ್ಯಾಂಗ್ಳೂರಿಗೆ ಹೋಗಲು ಸಿದ್ಧರಾಗಿರುವ ನಾಲ್ವರ ಕಡೆ ನೋಡುತ್ತಾ ಹೇಳುವರು. ಸರಿಯಮ್ಮ, ನೀನೇನು ಗಾಬರಿ ಆಗಬೇಡ, ನಾವು ಹೋಗಿ ಬರ್ತೀವಿ. ಪಾರ್ವತಿ ಹುಷಾರು ಎಂದು ಮಡದಿಗೆ ತಿಳಿಸಿದ ನೀಲಂ ಅವರು ತಮ್ಮ ತಂದೆ ಮಗ ಹಾಗೂ ಸಂಜನ ಜೊತೆ ಮಂಗಳೂರಿನ ಏರ್ಪೋರ್ಟ್ನತ್ತ ಹೋಗುವರು. ಬ್ಯಾಂಗ್ಳೂರಿಗೆ ಹೋಗುವ ವಿಮಾನವನ್ನು ಹತ್ತಿದವರು ಬೆಳಿಗ್ಗೆ 10 ಗಂಟೆಯಷ್ಟೊತ್ತಿಗೆಲ್ಲ ಬ್ಯಾಂಗ್ಳೂರು ವಿಮಾನ ನಿಲ್ದಾಣವನ್ನು ತಲುಪಿದರು. ಈಗಾಗಲೇ ಅವರ ಕಡೆ ಜನ ಬಂದು ಏರ್ಪೋರ್ಟ್ ಹೊರಗೆ ಕಾಯುತ್ತಿದ್ದರು. ಅವರನ್ನೆಲ್ಲ ಬೇಡ ಎನ್ನುವ ನೀಲಂ ಅವರು ಜೀವನ್ಗೆ ಕಾರ್ ಡ್ರೈವ್ ಮಾಡಲು ತಿಳಿಸಿ ತಮ್ಮ ತಂದೆಯೊಟ್ಟಿಗೆ ಹಿಂದೆ ಕುಳಿತರೆ ಜೀವನ್ ಪಕ್ಕದಲ್ಲಿ ಸೀಟ್ನಲ್ಲಿ ಸಂಜನ ಕುಳಿತಿದ್ದಳು. ಅವಳಿಗಂತೂ ಭಯವೇ ಆಗುತ್ತಿತ್ತು. ಎಷ್ಟೊತ್ತಿಗೆ ಗೆಳತಿಯನ್ನು ನೋಡುವೆ ಎಂದು. ಜೊತೆಗೆ ಅಗಸ್ತ್ಯನ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿದಿದ್ದಳು. ಅವ ಒಬ್ಬ ಮಾಫಿಯಾ ಕಿಂಗ್ ಎನ್ನುವುದನ್ನು ಎಲ್ಲಿಂದನೋ ತಿಳಿದು ಬೆಚ್ಚಿ ಬಿದ್ದಿದ್ದಳು. ನೀಲಂ, ಬೇಗ ಹೋಗು, ಇವತ್ತು ಅವನಿಗಿಡಿದಿರುವ ಭೂತವನ್ನು ಬಿಡಿಸ್ತೇನೆ. ಬದ್ಮಾಶ್, ನಮ್ಮ ವಂಶದಲ್ಲಿ ಹೆಣ್ಣು ಮಕ್ಕಳನ್ನು ದೇವರಂತೆ ನೋಡ್ತೇವೆ, ಅಂಥದ್ರಲ್ಲಿ ಆ ಹೆಣ್ಣು ಮಗುವನ್ನು ಎಳೆದುಕೊಂಡು ಹೋಗಿದ್ದಾನೆ. ಇವನು ಏನು ಹೀರೋ ಅಂತ ಅಂದುಕೊಂಡು ಬಿಟ್ಟಿದ್ದಾನ ಎಂದು ಕಾರ್ನಲ್ಲಿ ಕೂಗಾಡುತ್ತಿದ್ದ ನರಸಿಂಹಯ್ಯ ಹೆಗ್ಡೆ ಅವರಿಗೆ ಕೋಪ ಮಿತಿ ಮೀರಿತ್ತು. ತಾತ, ಕೂಲಾಗಿರು, ಮೊದಲು ಅಲ್ಲಿ ಹೋಗೋಣ. ಅಲ್ಲಿ ಏನಾಗಿದೆ ಏನು ಇನ್ನೂ ಸರಿಯಾಗಿ ತಿಳಿದಿಲ್ಲ ಅಲ್ವಾ? ಇಲ್ಲೇ ನೀನು ಕೂಗಾಡಿ BP ಶುಗರ್ ಹೆಚ್ಚಿಸ್ಕೊಳ್ಬೇಡ, ಸ್ವಲ್ಪ ಸಮಾಧಾನದಿಂದಿರು ಎಂದು ಜೀವನ್ ಹೇಳಿದವನು ಬಂಗ್ಲೆಯ ದೊಡ್ಡ ಗೇಟ್ ಮುಂದೆ ಕಾರ್ ನಿಲ್ಲಿಸಿದ. ಇದೇ ಮೊದಲ ಬಾರಿಗೇನು ಅವನ ಇಲ್ಲಿಗೆ ಬರುತ್ತಿರಲಿಲ್ಲ. ಈ ಹಿಂದೆ ಕೂಡ ಒಮ್ಮೆ ಬಂದಿದ್ದ, ಆಗ ಬಂಗ್ಲೆಯ ಒಳಗೆ ಕೂಡ ಬಂದಿರಲಿಲ್ಲ. ಗೇಟಿಂದನೇ ಆಚೆ ಹೋಗಿದ್ದರು. ಈ ಬಾರಿ ಏನಾಗುವುದು ಎಂದು ಆತಂಕದಿಂದಲೇ ಕಾರಿನಿಂದ ಇಳಿಯಲು ಹೊರಟರೆ ಬೇಡವೆನ್ನುವ ನರಸಿಂಹಯ್ಯ ಹಾರ್ನ್ ಮಾಡಲು ತಿಳಿಸಿದರು. ತಾತ, ನೀನೇನು ಒಂದು ಮಾಡ್ತೀಯ ಅಷ್ಟೇ, ಅಲ್ಲಿ ನಿನ್ನ ಮೊಮ್ಮಗ ರಾಕ್ಷಸ ಕಾದು ಕೂತಿರ್ತಾನೆ, ನೋಡ್ತಾ ಇರು ಅಂತ ಹೇಳಿದ ಜೀವನ್ ಗೊಣಗಿಕೊಂಡು ಅವ್ರು ಹೇಳಿದಂತೆ ಹಾರ್ನ್ ಮಾಡುವನು. ಸೆಕ್ಯೂರಿಟಿ ಟೀಮ್ನವರಿಗೆ ಕೂಡಲೇ ಈ ವಿಷಯ ಹೋಗಿತ್ತು. ರಾಣಾನೇ ಮುಂದೆ ಬಂದು ನಿಂತು ನೋಡಿದವನು ಟೆನ್ಷನ್ನಲ್ಲಿ ಹನೆ ನೀಡಿಕೊಂಡವನು ವಾಸುಕಿಗೆ ಕಾಲ್ ಮಾಡಿದ. ವಾಸು ಸರ್, ಮತ್ತೆ ಪ್ರಳಯ ಬಂದಿದೆ. ದೊಡ್ಡ ಬಾಸ್ ಬಂದಿದ್ದಾರೆ. ತುಂಬ ಕೋಪದಲ್ಲಿರುವಂತೆ ಕಾಣಿಸ್ತಿದ್ದಾರೆ. ಕಾರಿನಿಂದ ಇಳಿಯದೆ ಬರೀ ಹಾರ್ನ್ ಸೌಂಡ್ ಮಾತ್ರ ಮಾಡ್ತಾ ಇದ್ದಾರೆ ಎಂದು ತಿಳಿಸುವನು. ಶಿಟ್, ನಿನ್ನೆ ಕೂಡ ಮಧ್ಯಾಹ್ನದಲ್ಲಿ ಆಫೀಸ್ನಿಂದ ಹೊರ ಹೋಗಿದ್ದ, ಈಗಲೂ ಕೂಡ ಹಾಗೇನಾ? ಹೀಗಾದರೆ ಅಲ್ಲಿಗೆ ಕಂಪನಿ ಕತೆ ಗೋವಿಂದ ಅಷ್ಟೇ ಅಂತ ಹೇಳುವ ವಾಸುಕಿ ತಕ್ಷಣ ಅಗಸ್ತ್ಯನ ಕ್ಯಾಬಿನ್ಗೆ ಹೊಡಿದವನು ಹೊಗಳು ನುಂಗಿದ. ವಾಟ್, ಯಾಕೆ ಹೀಗೆ ಮುಂದೆ ಬಂದು ನಿಂತಿದ್ಯಾ? ನಿನ್ನ ಕೆಲಸ ನೋಡೋಗು ಎಂದು ಲ್ಯಾಪ್ಟಾಪ್ನಿಂದ ತಲೆ ಎತ್ತದೆ ಜೋರಾಗಿ ಹೇಳುವನು. ಸರ್, ನರಸಿಂಹ ಹೆಗ್ಡೆ ಅವರು ಬಂದಿದ್ದಾರೆ ಎಂದು ಧೈರ್ಯ ಮಾಡಿ ಹೇಳಿದರೆ ರಪ್ಪನೆ ಲ್ಯಾಪ್ಟಾಪ್ ಮುಚ್ಚಿಟ್ಟವನು ರೋಷದಲ್ಲಿ ವಾಸುಕಿ ಕಡೆ ನೋಡಿದವನು ಮೇಲೆದ್ದು ಚೇರ್ ಮೇಲಿದ್ದ ತನ್ನ ಬ್ಲೇಸರನ್ನು ಹಾಕಿಕೊಳ್ಳುತ್ತಾ ಹೋದರೆ ಅವನ ಹಿಂದೆಯೇ ಓಡುವ ವಾಸುಕಿ ಬಾಡಿಗಾರ್ಡ್ಗೆ ಇನ್ಫಾರ್ಮ್ ಮಾಡಿದ. ತಕ್ಷಣ ಅಲರ್ಟ್ ಆಗುವ ಬಾಡಿಗಾರ್ಡ್ಸ್ಗಳು ಕಾರ್ ಬಾಗಿಲು ಓಪನ್ ಮಾಡಿ ನಿಂತರೆ ಅವರ ಕೈಯಲ್ಲಿದ್ದ ಕಾರ್ ಕೀ ಕಿತ್ತುಕೊಂಡ ಅಗಸ್ತ್ಯ ತಾನೇ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತವನು ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಕೇವಲ 15 ನಿಮಿಷದಲ್ಲಿಯೇ ತನ್ನ ಬಂಗ್ಲೆಗೆ ಬಂದಿದ್ದ. ಎದುರು ಬದುರಾಗಿ 2 ಕಾರ್ಗಳು ನಿಂತಿದ್ದವು. 2 ಕಾರ್ನಲ್ಲಿದ್ದ ಇಬ್ಬರಿಗೂ ಸಹ ರೋಷ ಹೆಚ್ಚಿತ್ತು. ಜೋರಾಗಿ ಹಾರ್ನ್ ಮಾಡುವ ಅಗಸ್ತ್ಯ ರಾಣನ ಕಡೆ ನೋಡಿದರೆ ತಕ್ಷಣ ದೈತ್ಯಾಕಾರದ ಗೇಟ್ ಬಾಗಿಲು ತೆರೆಯುವನು. ಅಗಸ್ತ್ಯ ಕಾರ್ಗೆ ಹೋಗಲು ಜಾಗ ಮಾಡಿಕೊಟ್ಟರೆ ಗೇಟ್ ಒಳಗೆ ಕಾರ್ ತೆಗೆದುಕೊಂಡು ಹೋಗುವ ಅಗಸ್ತ್ಯ ಕಾರ್ ನಿಲ್ಲಿಸಿದರೆ ಕ್ಷಣ ಮಾತ್ರದಲ್ಲಿ ನರಸಿಂಹ ಹೆಗ್ಡೆ ಅವರ ಸೂಚನೆ ಮೇರೆಗೆ ಗೇಟ್ ಒಳಗೆ ವೇಗವಾಗಿ ಬರುವ ಕಾರ್ ಅಗಸ್ತ್ಯನ ಕಾರಿಂದೆ ನಿಂತುಕೊಂಡಿತು. ಇದೇನಿದು, ಇನ್ನೂ ಕೂಡ 12 ಗಂಟೆ ಆಗಿಲ್ಲ, ಅಗಸ್ತ್ಯ ಇಷ್ಟು ಬೇಗ ಬಂದಿದ್ದಾನೆ, ಇದ್ಯಾವ ಹೊಸ ಕಾರ್ ಎಂದು ವೀಲ್ಚೇರ್ ಮೇಲೆ ಗಾರ್ಡನ್ನಲ್ಲಿ ಕೂತಿದ್ದ ನೀಲಾಂಬರಿ ಅವರು ಆಶ್ಚರ್ಯಪಟ್ಟರೆ
ಕಾರಿನಿಂದ ಇಳಿಯುವ ಅಗಸ್ತ್ಯ ತನ್ನೆರಡು ಕೈಗಳನ್ನು ಜೇಬಿನಲ್ಲಿಟ್ಟು ಗತ್ತಿನಲ್ಲಿ ನಿಂತಿದ್ದ. ಕಾರಿನಿಂದ ಮೊದಲು ಇಳಿಯುವ ಜೀವನ್, ನರಸಿಂಹಯ್ಯ ಅವರಿಗೆ ಇಳಿಯುವ ಬಾಗಿಲು ತೆಗೆದ. ಅವರು ಸಹ ಅದೇ ಗತ್ತಿನಲ್ಲಿ ಸ್ಟಿಕ್ ಹಿಡಿದು ಇಳಿದವರು. ತಮ್ಮ ಕೋಟ್ ಸರಿಪಡಿಸಿಕೊಂಡರೆ ಮತ್ತೊಂದು ಬಾಗಿಲಿನಿಂದ ಇಳಿದ ನೀಲಂ ಅವರು ತಂದೆಯ ಪಕ್ಕ ನಿಂತುಕೊಂಡರು. ಸಂಜನ ಸಹ ಭಯದಲ್ಲಿಯೇ ಹೊರಗೆ ಹೆಜ್ಜೆ ಇಟ್ಟುಕೊಂಡು ಅಜ್ಜನ ಹಿಂದೆ ನಿಂತಳು. ಅಪ್ಪಾಜಿ ಎಂದು ಗಾಬರಿಯಲ್ಲಿ ಹೇಳಿಕೊಂಡ ನೀಲಾಂಬರಿಯವರು ಪೂಜಾಗೆ ಸನ್ನೆ ಮಾಡಿದರೆ ವೀಲ್ಚೇರ್ನ ಮನೆಯ ಮುಂದುಗಡೆ ತಳ್ಳಿಕೊಂಡು ಹೋಗುವ ಪೂಜಾ ಅಗಸ್ತ್ಯನ ಪಕ್ಕ ನೀಲಾಂಬರಿ ಅವರ ವೀಲ್ಚೇರನ್ನು ನಿಲ್ಲಿಸಿ ದೂರ ಸರಿದಿದ್ದಳು. ಮಾಮ್, ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂತ ಕೇಳು. ಒಂದು ಕ್ಷಣ ಕೂಡ ಇವರು ನಮ್ಮ ಮನೆಯಲ್ಲಿ ಇರಬಾರ್ದು. ಏನಂತ ಕೇಳಿ ಕಳಿಸಿಬಿಡು ಎಂದು ಹೇಳಿದವನು ಹೊಳ ಹೋಗಲು ಹೆಜ್ಜೆ ಇಟ್ಟರೆ ಗಂಟಲು ಸರಿಪಡಿಸಿಕೊಂಡ ನರಸಿಂಹ ಅಯ್ಯ ಅವರು ತಮ್ಮ ಅಬ್ಬರವನ್ನು ಶುರು ಮಾಡಿದರು. ನಮಗೂ ಸಹ ಇಲ್ಲಿ ಸತ್ಕಾರ ಮಾಡಿಸಿಕೊಳ್ಳಲು ಇಷ್ಟ ಇಲ್ಲ ಅಂತ ಹೇಳು ನೀಲಂ. ಇವನ ದಬ್ಬಾಳಿಕೆಯನ್ನು ಇವನ ಮುಂದೆ ತಲೆಬಾಗುವ ಜನಗಳ ಹತ್ರ ಇಟ್ಟುಕೊಳ್ಳಿ ಅಂತ ಹೇಳು. ನಾವೇನು ಇವನ ಮನೆ ಬಾಗಿಲಿಗೆ ಊಟ ಮಾಡಲು ಬಂದಿಲ್ಲ. ಮೊದಲು ಆ ಹುಡುಗಿ ಮತ್ತೆ ಅವಳ ಮಗುವನ್ನು ನಮ್ಮ ಜೊತೆ ಹೊರ ಕಳಿಸಲು ಹೇಳು ಎಂದು ಕೋಪದಲ್ಲಿ ಹೇಳುವರು. ನೀಲ, ಅಪ್ಪಾಜಿ ಏನು ಹೇಳ್ತಾ ಇದ್ದಾರೆ? ನನಗೇನು ಅರ್ಥ ಆಗ್ತಾ ಇಲ್ಲ ಎಂದು ನೀಲಾಂಬರಿ ಅವರು ಗೊಂದಲದಲ್ಲಿಯೇ ಕೇಳಿದರು. ಅಕ್ಕ, ಸ್ವರ ಮತ್ತೆ ಅವಳ ಮಗುವನ್ನು ನಮ್ಮ ಜೊತೆ ಕಳಿಸಿಕೊಡಿ ಎಂದು ಅಪ್ಪಾಜಿ ಹೇಳುತ್ತಿರುವುದು. ನಿನ್ನ ಮಗ ಆ ಹುಡುಗಿಯನ್ನು ಬಲವಂತದಿಂದ ಕರೆತಂದಿದ್ದಾನೆ. ಅದು ಒಳ್ಳೆಯದಲ್ಲ. ನಮ್ಮ ವಂಶ ಎಂಥ ಅದು? ಹೆಣ್ಣು ಮಕ್ಕಳಿಗೆ ಗೌರವ ನೀಡುವಂಥ ವಂಶ. ಅಂಥದ್ರಲ್ಲಿ ಆ ಹೆಣ್ಣು ಮಗುವಿನ ಮೇಲೆ ನಿನ್ನ ಮಗನ ದರ್ಪ ಒಳ್ಳೆಯದಲ್ಲ. ಮೊದಲು ಸ್ವರ ಮತ್ತು ಮಗುವನ್ನು ನಮ್ಮ ಜೊತೆ ಕಳಿಸಿಕೊಡಿ ಎಂದು ನೀಲಂ ಅವರು ಶಾಂತ ಧ್ವನಿಯಲ್ಲಿ ಗಂಭೀರವಾಗಿ ತಿಳಿಸಿದರು. ಯಾರು ಕೂಡ ಆಚೆ ಬರೋಲ್ಲ. ನನ್ನ ಅಪ್ಪನೇ ಇಲ್ಲದೆ ಒಂದು ಸೊಳ್ಳೆ ಕೂಡ ನನ್ನ ಬಂಗಲೆಯಿಂದ ಹೊರ ಹೋಗುವ ಆಗಿಲ್ಲ. ಬಂದವರ ಹಾಗೆ ಅವರ ದಾರಿಗೆ ಹಿಂತಿರುಗಬೇಕು. ಇಲ್ಲ ಅಂದರೆ ನನ್ನ ಬಾಡಿಗಾರ್ಡ್ ಆಚೆ ದಬ್ಬುತ್ತಾರೆ ಎಂದು ಅಗಸ್ತ್ಯ ಕೋಪದಲ್ಲಿ ಹೇಳುವನು. ನಿನ್ನ ಯಾವ ಪುಟ್ಕೋಸಿ ಬಾಡಿಗಾರ್ಡ್ಸ್ ಕೂಡ ನಮ್ಮನ್ನು ಮುಟ್ಟಲು ಆಗೋಲ್ಲ. ನೀನು ಯಾರು ನಮ್ಮನ್ನು ತಡೆಯಲು? ನಾನೇ ಹೋಗಿ ಆ ಹುಡುಗಿಯನ್ನು ಕರೆದುಕೊಂಡು ಬರುತ್ತೇನೆ ಎಂದು ನರಸಿಂಹಯ್ಯ ಹೆಗ್ಡೆ ಅವರ ಅಗಸ್ತ್ಯನ ತಳ್ಳಿಕೊಂಡು ಮನೆಯೊಳಗೆ ಹೆಜ್ಜೆ ಇಟ್ಟರೆ ಕೋಪಗೊಳ್ಳುವ ಅಗಸ್ತ್ಯ ಅವರ ಹಿಂದೆಯೇ ಹೋಗುವನು. ಸ್ವರ, ಪಾಪನಿ ಎಲ್ಲಿದೆಯಾ ಪಾಪನಿ? ನಿನ್ನ ತಾತ ಬಂದಿದ್ದಾನೆ. ಸ್ವರ, ಮಗುನ ಕರೆದುಕೊಂಡು ಬಾರಮ್ಮ. ಎಷ್ಟು ದಿನವಾಯಿತು ಅವಳನ್ನು ನೋಡಿ. ನಿನ್ನನ್ನು ಈ ರಾಕ್ಷಸ ಬಂಧಿಸಿದ್ದಾನೆ. ಅರಮನೆ ಎನ್ನುವ ಪಂಜರದಲ್ಲಿ ಬಂದಿಯಾಗಿದ್ದೀಯ ಮಗು ನೀನು ಎಂದು ನರಸಿಂಹಯ್ಯ ಜೋರಾಗಿ ಕೂಗುತ್ತಿದ್ದರೆ ತನ್ನ ರೂಮಿನಲ್ಲಿ ಮಗುವಿನ ಜೊತೆ ಆಟವಾಡುತ್ತಾ ಕೂತಿದ್ದ ಸ್ವರಗೆ ಪರಿಚಿತರ ಧ್ವನಿ ಕೇಳಿಸಿದಂತೆನಿಸಿತು. ಮಗುವಿನ ಜೊತೆ ರೂಮಿಂದ ಆಚೆ ಬಂದವಳು. ಅಲ್ಲಿಯೇ ಮೆಟ್ಟಿಲುಗಳ ಮೇಲೆ ನಿಂತು ನೋಡಿದವಳು. ನರಸಿಂಹಯ್ಯ ಹೆಗ್ಡೆ ಮತ್ತು ನೀಲಂ ಅವರು ನೋಡುತ್ತಿದ್ದಾಗೆ ಮೆಟ್ಟಿಲಿಳಿದು ಮಗುವಿನ ಜೊತೆ ಬಂದವಳು ಅವರನ್ನು ಕಂಡ ತಕ್ಷಣ ಅವರ ಹತ್ತಿರ ಓಡಿದರೆ ಹಿಂದಿನಿಂದ ಅವಳ ಕೈಯನ್ನು ಬಿಗಿಯಾಗಿ ಹಿಡಿಯುವ ಅಗಸ್ತ್ಯ ಮಗುವಿನ ಜೊತೆಗೆ ಅವಳನ್ನು ತನ್ನತ್ತ ಎಳೆದುಕೊಂಡಿದ್ದ. ಕಥೆ ಮುಂದುವರಿಯುತ್ತದೆ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.